ಹೆಂಗನ ಮಾಡಿ ಹತ್ತೋ ಕರೆದೋ ಸುರಿದೋ ಏನನ ಮಾಡಿ ನಮ್ಮ ಅಮ್ಮನ ಬಲೆಗೆ ಹಾಕೊಬೇಕು. ಇಲ್ಲಾಂದರೆ ನಮ್ಮ ಅಮ್ಮನು ಅವಳ ಬಲೆಗೆ ಬಿದ್ದುಬಿಡ್ತಾಳೆ. ನಮ್ಮಮ್ಮನ ಅವಳನ್ನ ಕಂಡ್ರೆ ಆಗದೆ ಇರೋಂಗೆ ಮಾಡಬೇಕು. ನಮ್ಮಮ್ಮನ ನಾನು ಕಂಡ್ರೆ ಜಾಸ್ತಿ, ನನ್ನನ್ನು ಮಾತ್ರ ಜಾಸ್ತಿ ಇಷ್ಟಪಡಬೇಕು. ಇರಲಿ ಅಲ್ಲೆಲ್ಲ ಹೋಗ್ತಾ ಇದೆಯಮ್ಮ? ನೀನು ಊರಿಗೆ ಹೋಗ್ತೀನಿ ಅಂದಲ್ಲಮ್ಮಯ್ಯ, ಅದಕ್ಕೆ ಒಂದು ಸ್ವಲ್ಪ ತರಕಾರಿ ಸೊಪ್ಪು ಏನಾನ ಐತೆ ನೋಡೋಣ ಅಂತ ಹೋಗ್ತಾ ಇದ್ನಿ ಹೊಲ್ತಕ್ಕ. ಹ್ಞೂ ತರಕಾರಿ ಸೊಪ್ಪು ಎಲ್ಲ ಏನೇನು ಐತೆ ನೋಡು, ಏನೇನಿದ್ರು ಎಲ್ಲ ಬ್ಯಾಗ್ ತಂದು ತುಂಬು. ಆಮೇಲೆ ಇನ್ನೊಂದು, ಅವಳು ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಏನನ್ನು ಕೇಳಿದ್ನೆಲ್ಲ ತಂದ್ಕೊಡ್ತಾನವನು. ನೀನು ಹೇಳು ಅನ್ಕ, ಅವಳು ಕೇಳಿದ್ದೇನು ತಂದ್ಕೊಡ್ಬೇಡ ಅಂತ. ಕಾಸು ಏನಾನ ಬೇಕು ಅಂದರೆ ಅವಳು ತವೈತೆ ನೋಡು ಅನ್ಬೇಡ ಆಯಿತಾ. ನಮ್ಮ ಹತ್ರ ಕಾಸಿಲ್ಲ ಅನ್ನೋ ಥರನೇ ಇರು. ಅಯ್ಯೋ ಬಿಡೆ, ನೀನೊಬ್ಳು ಇಲ್ದವೇ ಹೇಳ್ತೀಯ, ನಿಂಗೆ ಗೊತ್ತಾಗಲ್ಲ. ಆಮೇಲೆ ಇನ್ನೇನು ಹೆಂಡತಿ ಮನೆಗೆ ಹೋಗ್ಬಿಟ್ಟು ಬರೋದು ಮಾಡ್ತಾ ಇರ್ತಾನೆ. ಆಮೇಲೆ ನಾನು ಅವ್ರ ಮನೆಯವ್ರಿಗೆ ಕೊಟ್ಬಿಟ್ರೆ ಅವ್ರ ಮನೆಯವ್ರಿಗೆ ಕೊಡ್ತಾರೆ. ನೀನೊಬ್ಳು ಹೋಗಿ ಸುಮ್ಮನೆ. ಅಯ್ಯೋ ನಿಂಗೇನು ಅರ್ಥ ಆಗಲ್ಲ ಹೇಳಿದ್ದು, ಸುಮ್ಮನೆ ಇರಮ್ಮ. ಅವಳು ನಾ ಬುಟ್ಟಿಗೆ ಹಾಕ್ಕೊಂಡು ಕಾಸೆಲ್ಲ ಎಳಿಬೇಕು ಅಂತವಳೆ, ನಿಂಗೆ ಗೊತ್ತಾಗಲ್ಲ ಅಷ್ಟು ಮಾತ್ರ. ನಾನು ಹೇಳ್ದಂಗೆ ಕೇಳಬೇಕು. ನಂಗೆ ಆಗದೆ ಇರೋರ ಮನೆಗೆ ಯಾರ ಮನೆಗೂ ಹೋಗಿ ಕೂಡ್ದೀವನು ಆಯಿತಾ. ಆಮೇಲೆ ಅಷ್ಟೇ, ಅವಳನ್ನೂ ಅಷ್ಟೇ ಎಲ್ಗೂ ಕಳಿಸ್ಕೊಡ್ದು ನೀನು. ಸರಿ ಬಿಡೆ. ಇಲ್ಲಾಂದ್ರೆ ಗೊತ್ತಲ್ಲ, ನಾನು ಆಮೇಲೆ ನಿನ್ನ ಮನೆಗೂ ಬರಲ್ಲ, ನಿನ್ನ ಜೊತೆ ಮಾತಾಡೋ ಆಡಲ್ಲ. ಸರಿ ಹೋಗು, ಅದೇನೇನು ತರ್ತೀಯ ತರಕಾರಿ ತಗೊಂಬರೋಗು, ಎಲ್ಲ ತುಂಬ್ಕೊಂಡು ಹೋಗ್ತೀನಿ. ಅಯ್ಯೋ ಇವಳ್ದೊಂದು ಕಾಟ ನನಗೆ. ಇನ್ನೇನೋ ನಾನು ಸೊಸೆ ಜೊತೆ ನೆಮ್ಮದಿಯಾಗಿರ್ಬೇಕು ನಾನು. ತಿಂಡಿ ಮಾಡಿ ಬನ್ನಿದ್ದನು ಅಕ್ಕ? ಅದಕ್ಕೆ ಮಾಡ್ತೀನಿ. ನಿಮ್ದಾಯ್ತಾ? ಇನ್ನೂ ಆಗಿಲ್ಲ, ಎಲ್ಲರೂ ಒಟ್ಟಿಗೆ ಮಾಡೋಣ ಬನ್ನಿ. ಬರ್ತೀನಿ. ಅಮ್ಮ ಊರಿಗೆ ಹೋಗ್ತೀನಿ ಅನ್ನ ಬೇಡ ಅಂದ್ರು, ಇರು ತರಕಾರಿ ಐತಿ ಸ್ವಲ್ಪ ತೋಟದಲ್ಲಿ ಅಂತ ಹೋಗೈತೆ ಕುಯ್ಕೊಂಬರಕ್ಕೆ. ಆಮೇಲೆ ಅಮ್ಮನು ಬಂದಮೇಲೆ ಒಟ್ಟಿಗೆ ಮಾಡೋಣ ಬಿಡಿ. ಸರಿ ದನ್ನು ಅಕ್ಕ, ಆಯಿತು. ಹಂಗಂತ ಅದಕ್ಕೆ ನಿಮ್ಗೇನೋ ಹೇಳೋಣ ಅಂತ ಬಂದೆ. ಇನ್ನೇನು ಮದುವೆ ಆದ ವಸ್ತ್ರಲ್ಲಿ ಎಲ್ಲರೂ ಮನೆ ಕರೀತಾರಲ್ಲ, ದುಡ್ಡನ್ನೆಲ್ಲ ಸುಮ್ಮನೆ ಅದಕ್ಕೆ ಖರ್ಚು ಮಾಡಿಬಿಡ್ಬೇಡಿ, ಹಂಗೆ ಇಟ್ಕೊಳ್ಳಿ. ಆಮೇಲೆ ಅವ್ನು ಕೇಳ್ದ ಅಂತ ಅವನಿಗೂ ಕೊಡಬೇಡಿ ಅಣ್ಣಂಗೆ. ಅದೇ ದುಡ್ಡಲ್ಲಿ ನೀವೇನಾದರೂ ಗೋಲ್ಡ್ ತಗೊಂಡಿರಂತೆ. ದನ್ನು ಅಕ್ಕ, ಆಯಿತು, ಹಂಗೆ ಮಾಡ್ತೀನಿ. ಅವಾಗ ಬರ್ತಾ ಇರಿದ್ದನು ಅಕ್ಕ ಮನೆಗೆ. ಬರ್ತೀನಿ ಬಿಡಿ ಅದಕ್ಕೆ. ಅಮ್ಮಯ್ಯ, ಶಾನೆ ಏನೋ ತರಕಾರಿ ಸಿಕ್ಕಿಲ್ಲ, ಎಲ್ಲ ಒಂದು 4 ಬೆಂಡೆಕಾಯಿ, ಒಂದು ಸ್ವಲ್ಪ ಸೊಪ್ಪು ಸಿಕ್ಕೈತೆ ಅಷ್ಟೇನ ಅಮ್ಮಯ್ಯ. ಅಲ್ಲಿ ಬ್ಯಾಗಲ್ಲಿ ಇಟ್ಟಿದ್ದೀನಿ, ಹೋಗ್ಬೇಕಾದ್ರೆ ಕಾರ್ ತಗೊಂಡು ಹೋಗ್ಬಿಡು ಆಯಿತಾ. ಅಯ್ಯೋ ನಂಗೆ ಏನಕ್ಕಮ್ಮ ತರಕಾರಿ, ಅಯ್ಯೋ ನಾನು ಅಲ್ಲಿ ಕೊಂಡ್ಕೊಳಕ್ಕೆ ಗೊತ್ತಿಲ್ಲ. ನೀನು ಇಲ್ಲಿ ಹಳ್ಳಿನಾಗಿರೋರು, ನೀವು ಮಾಡ್ಕೊಳ್ರಿ ಫಸ್ಟು. ಪರವಾಗಿಲ್ಲ ತಗೊಂಡು ಹೋಗು, ನಮ್ಮ ಮನೆಯಾಗೇನು ತರಕಾರಿ ಏನು ನಿಮ್ಮ ಅಣ್ಣೇನು ತಿನ್ನೋದು ಅಷ್ಟರಲ್ಲೇ ಐತೆ. ಆಗ್ಲಿ ಹೇಳು. ಸರಿ ಕಣಮ್ಮ, ನಾನು ಇನ್ನು ಬರಲೇ, ಊಟ ಮಾಡ್ಕೊಂಡು ಹೋಗಿ ಅಮ್ಮಯ್ಯ. ಬೇಡಮ್ಮ, ನಂಗೆ ಹಸಿವಿಲ್ಲ. ಬರ್ತೀನಿ ಹೇಳು, ಮತ್ತೆ ಇನ್ನೇನು ಪದೇ ಬರ್ತಾನೆ ಇರ್ತೀನಲ್ಲ. ಬರ್ತೀನಿ ಹೇಳು, ಇವಾಗ ಟೈಮ್ ಆಗೈತೆ, ಮಗುನ ಸ್ಕೂಲಿಗೆ ಬೇರೆ ಕಳಿಸ್ಬೇಕು, ನಾನು ಹೊರಡ್ತೀನಿ. ಸರಿನಮ್ಮ, ಆಯ್ತು, ಹೋಗಿಪ್ಪ. ಅತ್ತೆ ನೀವಾದರೂ ಊಟ ಮಾಡಿ ಬನ್ನಿ ಅತ್ತೆ. ನಡಿಯಮ್ಮ, ಊಟ ಮಾಡೋಣ ನಡಿಯಮ್ಮ. ಇವಳೇನು ಓದೋಳು, ಒಂದು ಫೋನ್ ಮಾಡಿಲ್ಲ, ಓದ್ಲೇಬೇಕು ಅಂತಲೇ ಗೊತ್ತಾಗಿಲ್ಲಲ್ಲ. ಹಲೋ ಹೇಳಮ್ಮ, ಕೇಳಿಸ್ತೈತೆ. ಅಲ್ಲೇ ಅಮ್ಮಯ್ಯದಾನು, ಇಲ್ಲಿಂದ ಓದೋಳು, ಒಂದು ಫೋನ್ ಮಾಡ್ಬೇಕು ತಾನೆ, ಓದ್ನೇ ಬಿಟ್ನಿ ಅಂತ. ನಾವೇನು ಅನ್ಕೊಬೇಕು ಹೇಳು? ಅಯ್ಯೋ ಅನ್ಕೊಳಕ್ಕೆ ಏನಾಯ್ತಮ್ಮ, ನಿನ್ನ ಸೊಸೆ ಅವಳಲ್ಲ, ಏನಕ್ಕೆ ನಾನು ಏನಕ್ಕೆ ನಿಂಗೆ ಹೇಳು ನಿಂಗೆ. ಅಯ್ಯೋ ಅದ್ಯಾಕೆ ಅಮ್ಮಯ್ಯ ಹಂಗಂತೀಯ? ಸೊಸೆ ಇದು ಬಿಟ್ರೆ ಮಗಳು ಬೇಡೇನೆ ನಿಂಗೆ? ಇವಾಗ ಏನಕ್ಕೆ ಬೇಕು ಹೇಳು? ಮಗಳು ಏನಕ್ಕೆ ಬೇಕು, ಮೊಮ್ಮಗಳು ಏನಕ್ಕೆ ಬೇಕು, ಅಳಿಯೋ ಏನಕ್ಕೆ ಬೇಕು? ನಿಂಗೆ ನಿನ್ನ ಮಗ ಸೊಸೆ ಇದ್ರೆ ಸಾಕು. ಅದ್ಯಾಕೆ ಹಂಗಂತೀಯಲ್ಲ? ಇನ್ನೇನಮ್ಮ, ಅವಳು ನನ್ನ ಏನೋ ಒಂಥರ ನೋಡ್ತಾ ಇದ್ಲು, ಏನೋ ಒಂಥರ ಮಾತಾಡಿಸ್ತಾ ಇದ್ಲು, ಗೊತ್ತಾ ನಿನ್ಗ? ನಾನು ಅದಕ್ಕೆ ಮದುವೆ ಮುಗ್ದಿದ್ದೀನ ವಾಪಸ್ ಹೋಗ್ತೀನಿ ಅಂತ ಹೇಳಿದೆ, ನನ್ನ ಮಾತೇ ಕೇಳಿಲ್ಲ ನೀನು. ಅವಳು ಇವಾಗ ಹಂಗೆ ಮಾಡಿದ್ಲೆ, ನನ್ನ ಮುಂದೆ ಎಲ್ಲ ಚೆನ್ನಾಗೇ ಇದ್ಲಲ್ಲೇ. ನಿನ್ನ ಮುಂದೆ ಚೆನ್ನಾಗೇ ಇದ್ಲು, ನೀನು ಆ ಕಡೆ ಈ ಕಡೆ ಹೋದಾಗ ಹೆಂಗೆ ಒಂಥರ ಕಿರ್ಗಣ್ಣಲ್ಲೇ ನೋಡೋದು, ಆಮೇಲೆ ಮುಖ ಎಲ್ಲ ಸಿಂಡ್ರಿಸ್ಕೊಂಡು ಓಡಾಡೋದು, ಅವೆಲ್ಲ ಮಾಡೋಳು ಗೊತ್ತಾ? ನಿಂಗೇನು ಗೊತ್ತೇಳು, ಬೆಳ್ಳಗಿರೋದೆಲ್ಲ ಹಾಲೇ ಅನ್ಕೊಂಡ್ಬಿಡ್ತೀಯ ನೀನು. ಅಮ್ಮಯ್ಯ ಸುಮ್ಮನೆ ಇರೇ ಅಮ್ಮಯ್ಯ, ಇನ್ನೂ ಮದುವೆ ಆಗಿ ವಾರನೂ ಆಗಿಲ್ಲ, ಇದು ಯಾಕೆ ಹಿಂಗೆ ಆಡ್ತೀಯ ಅಮ್ಮಯ್ಯ ನೀನು? ಆಯಿತು ಬಿಡು, ನಾನು ಹೇಳೋದೇನು ನಂಬೇಡ ನೀನು, ಬರೀ ನಿನ್ನ ಸೊಸೆನ ನಿನ್ನ ಮಗನ್ನೇ ನಂಬ್ಕೊಂಡಿರು ಆಯ್ತಾ. ಇಡು ಫೋನ್ ಇಡು. ಈ ಹುಡುಗಿ ಯಾಕಾದ್ರೆ ಹಿಂಗೆ ಆಡ್ತೈತೋ ಏನೋ ಅಪ್ಪ. ಮನೆಗೆ ಬಂದಿರೋ ಹೊಸ ಸೊಸೆಕ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ತವ್ರ ಮನೆ ಉಳಿಸ್ಕೊಳ್ಳೋಣ ಅನ್ನಂಗಿಲ್ಲ, ಬರೀ ಆ ಹುಡುಗಿ ಮೇಲೆ ದೂರ ಹೇಳೋದೇ ಮಾಡ್ತಾಳೆ. ಅಮ್ಮ ಇಲ್ಲೇ ಅವಳಲ್ಲ. ಅಮ್ಮ ಏನಪ್ಪಯ್ಯ? ಇದ್ಯಾಕಮ್ಮ ಹಿಂಗಿದ್ಯಾ ಸೊಪ್ಪುಗೆ? ಅಯ್ಯೋ ಏನು ಇಲ್ಲಪ್ಪ, ಹಿಂಗೆ ಸುಮ್ಮನೆ ಇದ್ದೆ. ಏನು ಇಬ್ರು ಬಂದ್ರೆ? ಅಲ್ಲ, ನಾವು ಬರೋದಿರ್ಲಿ, ನೀನು ಯಾಕೆ ಇಷ್ಟೊಂದು ಸಪ್ಪಗಿದ್ದೆ ಹೇಳು? ಅಯ್ಯೋ ನಾನೇನಕ್ಕೆ ಸಪ್ಪಗಿದ್ಲಪ್ಪ, ಹಿಂಗೆ ಅದು ಇದು. ಅದು ನೀನಾ ಅವ್ರ ಅಪ್ಪನ ಮನೆಗೆ ಹೋಗ್ಬಿಟ್ಟು ಬರ್ಬೇಕಂತೆ, ಅದಕ್ಕೆ ಕರ್ಕೊಂಡೋಗಿ ಬರ್ಲಾ ಅಂತ ಕೇಳಕ್ ಬಂದೆ. ಅಯ್ಯೋ ಅದಕ್ಕೇನಪ್ಪ, ಕರ್ಕೊಂಡೋಗ್ಬಿಟ್ಟ? ಅದು ಅಮ್ಮ ಕಾಸು ಇರಲಿಲ್ಲ, ನಿನ್ ಬೀರುನಾಗಿರ್ಬೇಕಲ್ಲ ಕಾಸು, ಅದನ್ನೇ ತಗೊಂಡೋಗ್ಲಾ? ಅಯ್ಯೋ ಅವಳು ಬೇರೆ ಕರ್ಕೊಂಡೋಗ್ಬಿಟ್ಟವಳೆ ಕಾಸು. ಇನ್ನು ಅವಳ ಹತ್ರ ಐತೆ ಅಂತ ಗೊತ್ತಾದ್ರೆ ಸುಡೇನ ಅನ್ಕೊಂತಾಳೆ. ಅಲ್ಲೇ ಐತಲ್ಲ, ಅದನ್ನೇ ತಗೊಂಡೋಗಪ್ಪ. ವಿನಾ ಒಂಚೂರ ನೀರೊಳ್ಳೆ ಕುರಿ ಹಾಕ್ಬಿಡಗಮ್ಮ. ಸರಿ ಕಣತ್ತೆ, ಆಯಿತು. ಅಪ್ಪಯ್ಯ ಬಾಯ್ಲಿ. ಏನಮ್ಮ? ಅದು ಕಾಸು ಮನೆಯಾಗಿಲ್ಲ, ನಿನ್ನ ತಂಗಿ ತಗೊಂಡೋಗೋಳೆ. ಇಲ್ಲಿ ಕಳ್ರ ಕಾಟ ಜಾಸ್ತಿ ಅಲ್ಲ,
ನೀವು ಮನೆಯಲ್ಲಿ ಸರಿಯಾಗಿರಲ್ಲ. ಇನ್ನು ನೀವು ಹೆಂಡತಿ ಮನೆ ಕದಿಕಲ್ಲಿಗೆ ಇಲ್ಲಿಗೆ ಹೋಗ್ತೀರಾ. ಇಲ್ಲಿ ಬೇಡ, ನಾನು ಇಟ್ಕೊಂಡಿರ್ತೀನಿ. ಬೇಕಾದಾಗ ಅಣ್ಣನ ಫೋನ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗೋಳೆ. ಅವಳಿಗೆ ಫೋನ್ ಮಾಡಿ ಹೇಳ್ತೀನಿ, ಅವಳು ಹಾಕ್ತಾಳೆ ಬಿಡು. ಆಮೇಲೆ ನೀನು ಹೆಂಡತಿ ಮುಂದೆ ಅಂದರೆ ಅಲ್ಲಿಂದ ಬರ್ತೈತೆ, ಅಲ್ಲಿ ಅದು ಇದು ಅಂತ ಸುಮ್ಮನೆ ಏನಕ್ಕಪ್ಪ. ಅದಕ್ಕೆ ಅವಳು ಹೋದ್ಮೇಲೆ ಹೇಳಿದ್ದು. ಅಲ್ಲ ಕಣಮ್ಮ, ಕಾಸೆಲ್ಲ ಕೊಟ್ಟು ಕಳ್ಸಿದ್ಯಲ್ಲ, ಇಲ್ಲ ಅರ್ಜೆಂಟಿಗೆ ಬೇಕಾದ್ರೆ ಏನು ಮಾಡೋದಮ್ಮ? ಅಯ್ಯೋ, ಅವಳು ಹಾಕ್ತಾಳೆ ಹೋಗ ಅಪ್ಪಯ್ಯ, ನಿನ್ನ ಅಕೌಂಟಿಗೆ ಹಾಕ್ತಾಳೆ. ನಿನ್ನ ಬಳಸ್ಕೊನಿ ಅಂತೆ. ಸರಿ ಕಣೆ, ಹೇಳು. ಅಲ್ಲ ಕಣ್ರಿ, ಏನಮ್ಮ ವಿನಾ? ಏನು ನಿಮ್ಮನ್ನ ಒಂದು ಮಾತು ಕೇಳಬೇಕಿತ್ತು, ನೀವು ಬೇಜಾರ ಮಾಡ್ಕೊಳಲ್ಲ? ಇಲ್ಲ, ಕೇಳಿ. ಏನದು? ಅಲ್ಲ, ಇಷ್ಟೊಂದು ಆಸ್ತಿ ಎಲ್ಲ ಇದೆ, ಊರಿಗೆ ಹೋಗೋಕ್ಕೆ ಖರ್ಚಿಗೂ ಸಹ ನಿಮ್ಮ ಅಮ್ಮನ ಹತ್ರ ದುಡ್ಡು ಕೇಳಬೇಕಾ ನೀವು? ಅಯ್ಯೋ, ಹಂಗಲ್ಲ, ದುಡ್ಡು ಕಾಸಿನ ವ್ಯವಹಾರ ಎಲ್ಲ ನಮ್ಮ ಅಮ್ಮನೇ ನೋಡ್ಕೊಳೋದು, ಹಂಗಾಗಿ ಕೇಳಿದೆ. ಅಲ್ಲ, ದೊಡ್ಡ ದೊಡ್ಡ ವ್ಯವಹಾರ ಆದ್ರೆ ಪರವಾಗಿಲ್ಲ, ಅಪ್ಪ ಅಮ್ಮನ ಕೇಳಿ ಮಾಡೋಣ. ಸಣ್ಣ ಪುಟ್ಟದಕ್ಕೂ ಊರಿಗೆ ಹೋಗೋದಕ್ಕೂ ಒಂದೇನಾದ್ರು ತಗೊಳೋದಕ್ಕೂ ಮಾಡೋದಕ್ಕೂ ಎಲ್ಲದನ್ನೂ ಅಮ್ಮನ್ನ ಕೇಳಿದ್ರೆ ನನಗೊಂಥರ ಬೇಜಾರು ಅನ್ಸಲ್ವಾ? ಅಯ್ಯೋ ಬಿಡಮ್ಮ, ಅದಕ್ಕೆಲ್ಲ ಏನು, ನೀನು ಹೊರಡ್ನಡಿ ಊರ್ಕ. ಸರಿ ಆಯ್ತು. ಎಲ್ಲ ಇವಳ ನನ್ನ ಮಗಳು ಹೇಳಿದ್ ಸರಿನೇ ಇಲ್ಲ, ಇನ್ನು ಗಂಡನ ಹಿಂದ್ಗಡೆನೆ ಬತ್ತಿ ಇಡ್ತಾವಳಲ್ಲ. ನನ್ನ ಮಗಳು ಬಲೇ ಹುಷಾರು, ಅವಳು ಇದ್ರಲ್ಲೆಲ್ಲ ಭಾರಿ ನಿಶ್ಚಯಮ್ಳು. ಅವಳಿಗೆ ಗೊತ್ತಾಗೋಗೈತೆ ಇವಳು ಏನು ಅಂತ. ನಾನೇನೋ ಪಾಪ ದುಡಿ ಅನ್ಕೊಂಡಿದ್ರೆ ನನ್ನ ಮಗನಿಗೆ ನನ್ನ ಮೇಲೆ ಬತ್ತಿ ಇಡ್ತಾವಳಲ್ಲ. ದುಡ್ಡಿನ ಕಾಸಿನ ವ್ಯವಹಾರ ನಿಮ್ಮ ಅಮ್ಮನೇ ನೋಡ್ಕೊಂತಾರಲ್ಲ, ನೀವು ನೋಡ್ಕೋಬೇಕು ಅಂತ. ಇರ್ಲಿ ಊರಿಗೆ ಹೋಗ್ಬಿಟ್ಟು ಬರ್ಲಿ, ಆಮೇಲೆ ನೋಡ್ಕೊಳ, ಒಂದು ಕೈ ವಿಚಾರಿಸ್ಕೊಂತೀನಿ. ಹೊರಟ್ರೇನಮ್ಮ ಊರ್ಕ? ಇಲ್ಲ ಕಣತ್ತೆ, ಇವಾಗ ಹೊರಡ್ಬೇಕು. ಸರಿ ಕಣಮ್ಮ, ಬಿರ್ನೆ ಹೋಗ್ಬಿಟ್ಟು ಒಂದು 2 ದಿನ ಇದ್ಬಿಟ್ಟು ಬಂದ್ಬಿಟ್ರಮ್ಮ. ಇಲ್ಲಿ ಶಾನೆ ಕೆಲಸ ಐತಲ್ಲ, ನಂಗೂ ಇನ್ನು ಮಾಡೋಕ್ಕಾಗಲ್ಲ, ಇನ್ನು ಮಾವನಿಗೂ ಆಗಲ್ಲ, ಇನ್ನು ಒಬ್ಬನೇ ಮಾಡಬೇಕು. ಬಂದ್ಬಿಟ್ರಮ್ಮ, ಒಂದು 2 ದಿನ ಇದ್ದು. ಆಯ್ತತ್ತೆ, ಒಂದು 2 ದಿನ ಇದ್ಬಿಟ್ಟು ಬರ್ತೀವಿ ಹೇಳಿ. ಸರಿ ಹೋಗು, ನೀನೆಲ್ಲ ಹೊಂದಿಸ್ಕೊಂಡು ಹೋಗು. ಅತ್ತೆ, ಅದು ನಿಮ್ಮನ್ನೇನೋ ಕೇಳಬೇಕಾಗಿತ್ತು. ಏನು ಹೇಳಮ್ಮ? ಇಲ್ಲ ಅಷ್ಟೇ, ಅದು ದೊಡ್ಡ ದೊಡ್ಡ ವ್ಯವಹಾರ ಆದರೆ ಎಲ್ಲದು ಇದು ಮಾಡೋಣ ಅನ್ಬೋದು, ಎಲ್ಲರೂ ಅತ್ತೆ ಮಾವ ಎಲ್ಲ ಸೇರಿಸಿ ಮಾಡೋಣ ಅನ್ಬೋದು. ಆದರೆ ಊರಿಗೆ ಹೋಗೋ ಖರ್ಚಿಗೂ ನಿಮ್ಮ ಹತ್ರನೇ ದುಡ್ಡು ಕೇಳ್ತಾರಲ್ಲ. ಅಯ್ಯೋ, ದುಡ್ಡು ಕಾಸಿನ ವ್ಯವಹಾರ ಎಲ್ಲ ನಾನೇ ಅಲ್ಲ ನಮ್ಮ ನೋಡ್ಕೊಳೋದು, ಹಂಗಾಗಿ ನಾನೇ ಕೇಳ್ತೇನೆ. ಆದರೂ ಅತ್ತೆ, ಅಯ್ಯೋ ಆದ್ರೂ ಗಿದ್ರಿ ಏನಿಲ್ಲ, ನೀನು ಹೋಗಮ್ಮ, ಸುಮ್ಮನೆ ಹೋಗ್ಬಿಟ್ಟು ಊರಲ್ಲಿ ಒಂದು 2 ದಿನ ನೆಮ್ಮದಿಯಾಗಿ ಇದ್ಬಿಟ್ಟು ಬರೋಗು. ಸರಿ ಅತ್ತೆ, ಆಯಿತು. ಎಲ್ಲ ಇವಳ, ನಾನು ಇವಳನ್ನೇನೋ ಅನ್ಕೊಂಡಿದ್ದೆ. ಯಾಕೋ ನನ್ನ ಬುಡಕ್ಕೆ ಬರಂಗೋಳಲ್ಲ. ನನ್ನ ಮಗಳು ಸರಿಯಾಗಿ ಹೇಳೋಳೆ. ಇವಳು ಹುಷಾರಾಗಿರೋಳ ಹತ್ರ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ. ನಾನೇನೋ ಒಳ್ಳೆ ಹುಡುಗಿ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂದ್ಕೊಂಡ್ರೆ ಇಷ್ಟು ಬೇಗ ಇನ್ನೂ ಮದುವೆ ಆಗಿ 1 ವಾರನೂ ಆಗಿಲ್ಲ, ಎಲ್ಲ ನನ್ನ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಳೆ. ಇರಲಿ ಊರಿಂದ ಬರಲಿ, ಆಮೇಲೆ ನೋಡೋಣ. ಯಾವುದಕ್ಕೂ ಇದನ್ನೆಲ್ಲ ನನ್ನ ಮಗಳಿಗೊಂದು ಫೋನ್ ಮಾಡಿ ಹೇಳೋದು ವಾಸಿ. ಹಲೋ ಧನು, ಏನು ಮಾಡ್ತಾ ಇದ್ದಮ್ಮಯ್ಯ? ಏನಿಲ್ಲ ಕಣಮ್ಮ, ಇವಾಗ ಬಂದು ಕುತ್ಕೊಂಡಿದ್ದು. ಹೌದಾ? ಅದಕ್ಕೆ ಹೋದ್ರೇನೋ ಅಂತ ಫೋನ್ ಮಾಡಿದೆ. ಕಣಮ್ಮ, ಇವಾಗ ತಾನೇ ಬಂದು ಅಲ್ಲೂ ಊಟ ಮಾಡಿರಲಿಲ್ಲ, ಹಂಗೆ ಬರ್ತಾ ಮಹಾರಾಜ ಭೋಗಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಹೌದಾ, ಒಳ್ಳೇದು ಮಾಡಿದೆ ಬಿಡು. ನೀನು ಊಟನೂ ಮಾಡೋಗಿಲ್ಲಲ್ಲ, ನಂಗೊಂಥರ ಸಂಕಟ ಆಗ್ತಾಯಿತ್ತು, ನನ್ನ ಮಗಳು ಊಟ ಮಾಡೋಗಿಲ್ಲಲ್ಲ ಅಂತ. ಯಾವಾಗಮ್ಮ ನೀನು ನಾಡ ಅನ್ನ ಸಾರು ಯಾರು ತಿಂತಾರೆ? ನಾವು ಅದಕ್ಕೆ ಬರ್ತಾ ಮಹಾರಾಜ ಭೋಗಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದ್ವಿ. ಹೌದಾ, ಹೋಗ್ಲಿ ಬಿಡು ಮಗಳೇ. ಎಲ್ಲೋದ್ವ ನಿಮ್ಮ ಸೊಸೆ? ಊದ್ಕೊಂಡಿದ್ದಾನು, ನೀನು ಹೇಳಿದ್ ಸರಿ. ಅವಳು ಏನಂತಾಳೆ ಗೊತ್ತೀನಿ, ನಿಮ್ಮ ಅಣ್ಣ ಊರಿಗೆ ಹೋಗ್ಬಿಟ್ಟು ಬರ್ಬೇಕಂತೆ ಅವ್ರ ಅಪ್ಪನೂರವ್ರಕ್ಕ, ಕಾಸು ಕೊಡು ಅಂತ ಕೇಳಿದ್ನಾ. ಅದಕ್ಕೆ ಅವಳನ್ನ ಆ ಕಡೆ ಕಳಿಸ್ಬಿಟ್ಟು ಧನು ಹತ್ರ ಐತೆ ಹಾಕಿಸ್ಕೊ ಫೋನ್ಕ ಅಂತ ಹೇಳಿದ್ನಾ. ನಾವಿಬ್ರು ಮಾತಾಡೋದನ್ನ ಕದ್ ಕೇಳಿಸ್ಕೊಂಡ್ಬಿಟ್ಟವಳೆ. ಬಂದ್ಬಿಟ್ಟು ನನ್ನ ಹತ್ರ ಕೇಳ್ತಾಳಲ್ಲ. ದೊಡ್ಡ ದೊಡ್ಡ ವ್ಯವಹಾರ ಆದರೆ ಪರವಾಗಿಲ್ಲ, ಸಣ್ಣ ಪುಟ್ಟದಕ್ಕೂ ನಮ್ಮ ಅಪ್ಪನ ಮನೆಗೆ ಹೋಗೋಕೆ ಊರಿಗೆ ಹೋಗೋಕೆ ಬರೋ ಖರ್ಚಿಗೂ ನಿಮ್ಮ ಹತ್ರ ಕೇಳೋದು ನಂಗೊಂಥರ ಅನಿಸುತ್ತೆ ಅತ್ತೆ ಅಂತ ಹೇಳ್ತಾಳಲ್ಲ. ನಾನು ಅವ್ಳನ್ನೇನು ಅಂದ್ಕೊಂಡಿದ್ದೆ, ಭಾರಿ ಕಿಲ್ಲಾಡಿ ಅವಳು. ನಾನು ಹೇಳಿಲ್ಲ ನಮ್ಮ ಅವಳು ಒಳಗಡೆ ಒಂದು ಹೊರಗಡೆ ಒಂದು ಅಂತ. ನಾನು 1 ವಾರಕ್ಕೆ ಏನು ಅಂತೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ. ಯಾವುದಕ್ಕೂ ಅವಳ ಹತ್ರ ಒಂದು ಸ್ವಲ್ಪ ಹುಷಾರಾಗೇ ಇರು, ಯಾವ ವಿಷಯನೂ ಪುಸುಕ್ ಅಂತ ಹೇಳ್ಬಿಡ್ಬೇಡ ಹೋಗಿ. ಸರಿ ಕಣೆದನು, ಆಯಿತು. ಎಷ್ಟು ದಿನ ಇದ್ಬಿಟ್ಟು ಬರೋಕೆ ಹೇಳಿದ್ಯಾ? 2 ದಿನ ಇದ್ಬಿಟ್ಟು ಬಾ ಅಂತ ಹೇಳಿದ್ದೀನಿ ಕಣೆ. 2 ದಿನ ಎಲ್ಲ ಏನು ಬೇಡ, ಇವತ್ತು ಹೋಗ್ಬಿಟ್ಟು ನಾಳೆ ಬಂದ್ಬಿಡಕ್ಕೆ ಹೇಳು. ನಿನ್ನ ಕೈಲಿ ಒಂದು ಕೆಲಸ ಮಾಡೋಕ್ಕಾಗ್ತೈತಾ? ನಿಂಗೇನು ಬರ್ತಾ ವಯಸ್ಸು ಬರ್ತೈತಾ? ಹೌದಲ್ಲ, ನನಗೂ ಹೆಂಗೂ ಕೆಲಸ ಮಾಡೋಕ್ಕಾಗಲ್ಲ, ನಾಳೆನೇ ಬರೋಕ್ಕೆ ಹೇಳ್ತೀನಿ ಬಿಡು. ಸರಿ ಕಣಮ್ಮ, ನಂಗೊಂದು ಸ್ವಲ್ಪ ಕೆಲಸ ಐತೆ, ನಾನು ಆಮೇಲೆ ಮಾಡ್ತೀನಿ. ಸರಿ ಕಣೆ, ಆಯಿತು.